ಕನಕರತ್ನ ಸೋಪಾನಗಳನ್ನೊಳಗೊಂಡು ಪ್ರಜ್ವಲಿಸುತ್ತಿರುವ ಪ್ರತಾಪ ಸಿಂಹ ಜೇಖಾರ ಮಾತ್ರದಿಂದಲೇ ಚತುರ್ಥ ಸಭುವನವನ್ನೇ ಆ ಮೆಟ್ಟಿನಿಂದ ಮಹಾವೀರ ಹಸ್ತಿನಾದೀಶ್ವರ ಕುರುಚಕ್ರೇಶ್ವರ ಈ ಪ್ರಚಂಡ ಕೌರವೇಶ್ವರ ಗುರುವಂಶೋದ್ಧಾರಕ ನಿಟ್ಟುಸಿರು ಬಿಟ್ಟು ದಿಟ್ಟಿಸಿ ನೋಡುವ ಭಾರ್ಗವಿ ವಿಜಯ್ ಗುರುಪಿತಾಮಹ ಭೀಷ್ಮರಿಗೆ ನಮೋ ನಮಃ. ಗುರು ಪಾಂಡವರಿಗೆ ಶಸ್ತ್ರಾಭ್ಯಾಸವನ್ನು ಕಲಿಸಿ ಕುರುವಂಶವನ್ನೇ ಉನ್ನತಕ್ಕೇರಿಸಿದ ಗುರುದೇವೋತ್ತಮ ದ್ರೋಣಾಚಾರ್ಯರಿಗೆ ನಮೋ ನಮಃ. ಗೋಮಾತೆಯ ಕ್ಷೀರ ಗೋಪಾಲನಿಗೆ ಅತಿಸಾರ ಚಿಕ್ಕಪ್ಪ ವಿದುರ ಮಹಾಶಯ ಕುಶಲವೇ? ಕುಶಲವು ಕೌರವೇಶ್ವರ. ಪಾಂಡ ಭೀಮನ ಗುಂಡಿಗೆ ರಕ್ತ ನೀರಲು ಸದಾ ಸಿದ್ಧನಿರುವ ಎನ್ನನುಜ ದುಶ್ಯಾಸನ ಅಪ್ರತಿಮ ಬಿಳ್ಳಾಳು ಕೆಚ್ಚದೆಯ ಕಟ್ಟಾಳು ಈ ಕೌರವೇಶ್ವರನ ಕಣ್ಮಣಿ ಎನ್ನ ಮಿತ್ರ ಅಷ್ಟೇ ಅಲ್ಲದೆ ನನ್ನ ಸಂಕಲ್ಪ ಸಾಧನೆಗೆ ಸ್ವಲ್ಪವೂ ಅಜಾರಕನಾಗದೆ ನಿರತವು ರಾಜ್ಯಭಕ್ತಿ ತೋರಿ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆಯನ್ನೇ ನೀಡುವ ಸೌಬಲ ರಾಜ ಮಾವ ಶಕುನಿ. ಇಂದು ನಿಮ್ಮನ್ನೆಲ್ಲ ಪಡೆದ ನಾನೇ ಧನ್ಯ, ನಾನೇ ಧನ್ಯ, ಆ ಪರಮಧನ್ಯ. ಹಸ್ತಿನಾವತಿಯ ರತ್ನಖಚಿತವಾದ ಸಿಂಹಾಸನವೇ ನಿನಗೆ ಶರಣು ತಾಯಿ ಶರಣು. ಚಿಕ್ಕಪ್ಪ ಕೌರವೇಶ್ವರ ಶಕುನಿ
ಮಿತ್ರ ಕರ್ಣ, ರಾಜೇಂದ್ರ, ಸಹೋದರ ದುಶ್ಯಾಸನ, ಅಗ್ರಜ, ಇವರುಗಳಿರುವಲ್ಲಿ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಗುರುಕುಲ ಸೇವೆ ಭಾಸನದೆ ಛಲವ ಬಿಡದೆ ಶೌರ್ಯದಿಯೇ ಕೈಕದರ ಎನಿಸಿ ಬಾಳ್ ಗುರುಕುಲ ಸೇವೆ ಭಾಸನದೆ ಛಲವ ಬಿಡದೆ ಶೌರ್ಯದಿಯೇ ಕೈಕದರ ಎನಿಸಿ ಬಾಳ್ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣಗಳು ರಿಪುಗಳನ್ನು ನದಿಸದೆ ಬಿಡು. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣಗಳು ರಿಪುಗಳನ್ನು ನದಿಸಲು ಬಿಡು. ಈ ಪಾವಚಕುನಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ. ಈ ಪಾವಚಕುನಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ. ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ. ಸಹೋದರ, ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ. ಹೀಗಿರುವಲ್ಲಿ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಗುರುಕುಲ ಸೇವೆ ಭಾಸನದೆ ಛಲವ ಬಿಡದೆ ಶೌರ್ಯದಿಯೇ ಕೈಕದರ ಎನಿಸಿ ಬಾಳ್ ಗುರುಕುಲ ಸೇವೆ ಭಾಸನದೆ ಛಲವ ಬಿಡದೆ ಶೌರ್ಯದಿಯೇ ಕೈಕದರ ಎನಿಸಿ ಬಾಳ್ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ ಸಾಟಿ ಇರುವರೆ ನನಗೆ ಸರಿ ಸಾಟಿ ಇರುವರೆ. ಸಭಾ ಸದಸ್ಯರಿಗೆ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿರುವಿರ. ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣನನ್ನು ದೂತನಾಗಿ ಆ ಸ್ಥಾನಕ್ಕೆ ಕಳಿಸಿರುವಂತೆ ಅರಣ್ಯದಲ್ಲಿ ಅನಾರ್ಕಡನೆ ವಾಸ ಮಾಡುತ್ತಿದ್ದವರ ಧೈರ್ಯ ಎಷ್ಟರ ಮಟ್ಟಿಗೆ ಹೆಚ್ಚಿರಬಹುದು ನೋಡಿದಿರೋ ತಾತ? ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಏನಿದೆ ತಾತ? ಯುದ್ಧವೇ ಯುದ್ಧ. ನಾನು ಅದಕ್ಕಾಗಿ ಸದಾ ಸಿದ್ಧ. ತಾತ, ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕ ಆ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆ ಹಣ್ಣಿನಂತೆ ನಚ್ಚುಚ್ಚಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಣಯಜ್ಞ ಕಾರ್ಯಕ್ಕೆ ಸರಿಯಾದ ಕರ್ಮೋಪದೇಶಕನಾರು. ಅಗ್ರಜ, ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ರಾಜೇಂದ್ರ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣ ಮುಂದೆ ಬೆಳೆದ ನಮಗೇಕೆ ಅದರ ಚಿಂತೆ? ಚಾರಿಣಿ, ಬಂದ ಸಮಾಚಾರವೇನು? ಏನು? ಪುರುಷೋತ್ತಮನೇ, ಪುರುಷ ಶ್ರೇಷ್ಠ ನಾನಿಲ್ಲಿರುವಲ್ಲಿ ಅವನಾರು ಪುರುಷೋತ್ತಮ, ಅವನಾರಿಗೆ ಪುರುಷೋತ್ತಮನು, ಅವನಿಲ್ಲಾರು ಪುರುಷೋತ್ತಮ. ನೆಟ್ಟಗೆ ನನ್ನರ ಮನೆಗೆ ಬಾರದೆ ತನ್ನುಟ್ಟು ಗುಣಕ್ಕನುಸಾರವಾಗಿ ಆ ದಾಸಿ ಪುತ್ರನ ಮನೆಗೆ ಹೋದನಂತಲ್ಲ, ಅವನು ಪುರುಷೋತ್ತಮನೇ. ಎಷ್ಟೇ ಆಗಲಿ ನಲ್ಲೇರನಲ್ಲ, ಮಾತಿನ ಮಲ್ಲ, ತಿಳಿವಳಿಕೆಯೇ ಇಲ್ಲ. ಸುಯೋಧನ, ಶ್ರೀಕೃಷ್ಣ ಪರಮಾತ್ಮರು ನಿನ್ನಲ್ಲಿಗೆ ಸಂಧಿಗಾಗಿ ಬರುತ್ತಿರುವುದಲ್ಲದೆ ಭಿಕ್ಷಾ ಯಾಚನೆಗಾಗಿ ಬರುತ್ತಿಲ್ಲ. ತಿಳಿದೇ ಕೌರವೇಶ್ವರ? ಯಾರು? ಚಿಕ್ಕಪ್ಪ ವಿದ್ರ ಮಹಾಶಯ, ಏನು ಹೇಳಿದಿರಿ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಚಕ್ರವರ್ತಿಯಾದ ನಾನು ಅದನ್ನು ನಿಮ್ಮಿಂದ ಕೇಳಿ ತಿಳಿದುಕೊಳ್ಳಬೇಕು. ಹಾಗೂ ಸುಮ್ಮನೆ ಕುಳಿತುಕೊಳ್ಳಿ. ಸುಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನೋ, ಅದಕ್ಕೆ ಸರ್ವರೂ ಅಧೀನರು. ಯೋಚಿಸಿ ನೋಡು ಕೌರವೇಶ್ವರ. ವಿದುರ, ಸುಯೋಧನ, ಒದರದಿರಲು ವಿದುರ ಸದರದೆ, ಹುಡುಕಿ ಒದರದಿರಲು ವಿದುರ ಸದರದೆ.
ಹುಲಿಯ ಗರ್ಭವನ್ನು ಭೇದಿಸದೆ ಸಲ್ಲದೆ ಕಡುವೈರಿ ಪಾಂಡವರ ಹೊರವಹಿಸಿ ಛಲದಂಕ ಮಲ್ಲ ದೊರೆಯ ಧಿಕ್ಕರಿಸಿ ವಿದುರ ಕಡುವೈರಿ ಪಾಂಡವರ ಪರವಹಿಸಿ ಛಲದಂಕ ಮಲ್ಲ ದೊರೆಯ ಧಿಕ್ಕರಿಸಿ ಒದರದಿರಲು ವಿದುರ ಸದರದೆ ತುಳುಕಿ ಒದರದಿರಲು ವಿದುರ ಸದರದೆ ನೆರೆದ ಸಭೆಯೊಳು ನಿಂತು ಚಲಿತು ಈ ಕೌರವನ ಎಲ್ಲವೋ ಪರಮೇಶ್ವರ ನೆರೆದ ಸಭೆಯೊಳು ನಿಂತು ಚಲಿತು ಈ ಕೌರವ ನುಡಿವೆಯೋದೊಳು ಇರಿದು ಬಲ್ವನಿ ಖಡ್ಗದೊಳು ನುಡಿವೆಯೋದೊಳು ಇರಿದು ಬಲ್ವನಿ ಖಡ್ಗದೊಳು ಒದರದಿರಲು ವಿದುರ ಸದರದೆ ತುಳುಕಿ ಒದರದಿರಲು ವಿದುರ ಸದರದೆ ಒದರದಿರಲು ವಿದುರ ಸದರದೆ ತುಳುಕಿ ಒದರದಿರಲು ವಿದುರ ಸದರದೆ ಸಕಲ ವೀರರಿಂದ ಪೌರ್ತನಾದ ಈ ದುರ್ಯೋಧನನಿಗೆ ಆ ಓರ್ವ ದೋಷಿ ಪುತ್ರನ ನೀತಿ ವಚನಗಳು ಅನವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜ್ಯಸಭೆ ಎಂಬ ಗೌರವವಿಲ್ಲದೆ ಮಿತಿ ಮೀರಿ ಮಾತನಾಡುತ್ತಿರುವನು. ಇವನನ್ನು ಕೂಡಲೇ ಸಭೆಯಿಂದ ಹೊರಗೆ ತಳ್ಳು. ಅಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ಈ ಸಭೆಯನ್ನು ಬಿಟ್ಟು ಆಚೆಗೆ ಹೊರಟಿಯಾದರೆ ಸರಿಯಾಯಿತು, ಇಲ್ಲವಾದರೆ ಅನಾರ್ಥವಾದಿತು. ಛೀ ಪಾಪಿಷ್ಟರ, ನನ್ನನ್ನು ಈ ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಸುಯೋಧನ ಕೇಳು, ನೀನೆಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಹೇಳಿಯೇ ತೀರಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ಜರಿದಾಡುವ ನಿಮ್ಮ ಬಾಯಿಗೆ ಹುಳು ಬೀಳಬಾರದೆ. ಛೀ ಪಾಪಿಷ್ಟರ. ಸುಯೋಧನ, ಹಿಂದೆ ದ್ರೌಪದಿಯ ವಸ್ತ್ರಾಪರಣ ಮಾಡುವ ಕಾಲದಲ್ಲಿ ಅಂದು ಭೀಮನು ಮಾಡಿದ ಶಪಥದಂತೆ ನಿನ್ನ ತೊಡೆಯನ್ನು ಪ್ರಹಾರಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದಿಟ್ಟಿದ್ದ ಈ ನನ್ನ ಧನುಸ್ಸನ್ನು ಈಗಲೇ ಮುರಿದು ಪ್ರಮಾದವಾಯಿತು ರಾಜೇಂದ್ರ, ಪ್ರಮಾದವಾಯಿತು. ಪೂಜ್ಯನಾದ ವಿದುರನನ್ನು ಅಪಾಸ್ಯಕ್ಕೀಡು ಮಾಡಿ ಈತನ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಈತನು ನಿನ್ನ ಬೆನ್ಗಾವಲಿಗೆ ನಿಂತು ಯುದ್ಧ ಮಾಡಿದ್ದರೆ ಈ ಮೂರು ಲೋಕದಲ್ಲಿ ನಿನ್ನನ್ನು ಜಯಿಸತಕ್ಕಂಥವರು ಯಾರಿದ್ದರು? ಮಿತ್ರ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನೂ ಸಹ ಎದುರು. ಈ ವಿದುರನು ಎಂದಾದರೂ ತಾನೇ ಆಯುಧವನ್ನು ಹಿಡಿದು ಯುದ್ಧವನ್ನು ಮಾಡಿರುವನು, ಅಥವಾ ಈತನ ಬಿಲ್ಲಿನಿಂದ ಆಗತಕ್ಕದ್ದಾದರೂ ಸಹ ಏನಿದ್ರ. ಇಂತಹ ಬಿಲ್ಲುಗಳು ನಮ್ಮ ಶಸ್ತ್ರಾಗ್ರಹದಲ್ಲಿ ಲಕ್ಷೋಪಲಕ್ಷೋಪಕಾರಿಗಳಿರುವುದು. ಚಿಂತಿಸಬೇಡ, ನೀನು ಕುಂದಿಕೋ ಮಿತ್ರ. ಈಗ ಎಲ್ಲರೂ ಕೇಳಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಅಂತವರು ಕೂಡಲೇ ಸಭೆಯಿಂದ ಹೊರ ಹೋಗಬೇಕಾದೀತು. ಎಚ್ಚರ. ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಲು ತಿಳಿಸಿದನಲ್ಲವೇ? ಎಲ್ಲಿ ಸಿದ್ಧವಿದೆಯೇ? ಅಗ್ರಜ,
ಇದೋ ತೆಗೆದುಕೋ ಸಿದ್ಧವಾಗಿರುವುದು. ಅದನ್ನು ಎಲ್ಲಿದ್ದ ಆ ಕೃಷ್ಣ ಇಲ್ಲಿಗೆ ಬಂದಾಗ ನಾನು ಇದನ್ನೇ ನೋಡ್ತಾ ಕುಳಿತಿರುವೆನು. ಪರಮಾತ್ಮನಿಗೆ ನಮಸ್ಕರಿಸಿದರು. ನಾನು ಬಂದೊಡನೆ ಭೀಷ್ಮ ದ್ರೋಣಾದಿಗಳಿಗೆ ಎದ್ದು ನಮಸ್ಕರಿಸಿದರು. ಈ ಗರ್ವಿಷ್ಠನಾದ ದುರ್ಯೋಧನ ಕಣ್ಣೆತ್ತೂ ಸಹ ನೋಡುತ್ತಿಲ್ಲವಲ್ಲ. ಇರಲಿ, ಆತನೇ ನನ್ನ ಪಾದಕ್ಕೆ ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ ಜಾಗೃತಳಾಗು. ಚಕ್ರವರ್ತಿ ಚಕ್ರವರ್ತಿ, ಸಾರ್ವಭೌಮನಾದ ನೀನು ನನಗೆ ನಮಸ್ಕರಿಸು. ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ ಚಕ್ರವರ್ತಿ. ಕೃಷ್ಣ, ನೀನಿಲ್ಲಿಗೆ ಏನಾಗಿ ಬಂದಿರುವೆ? ದೂತನಾಗಿ. ಆ ದೂತತ್ವದ ಲಕ್ಷಣವು ನಿನ್ನಲ್ಲಿದೆಯೋ ಇಲ್ಲವೆಂದು ಅಡಿಯಿಂದ ಮುಡಿಯವರೆಗೆ ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆ ಪಡಬೇಡ. ಆಗೊಂದು ವೇಳೆ ನಾನೇನಾದರೂ ನಮಸ್ಕರಿಸಿದ್ದೆ ಆದರೆ ಅದು ಈ ಭೂತಾಯಿಗೆ ಹೊರತು ನಿನಗಲ್ಲ. ಬಹಳ ಸಂತೋಷ ಕೃಷ್ಣ, ಬಂದದ್ದಾಯ್ತು. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಅಲ್ಲವೇ? ಅಲ್ಲವೇನು? ಇದ್ದೇ ಇದೆ. ಸಹೋದರ ದುಶ್ಯಾಸನ, ಅಗ್ರಜ, ಪ್ರಾರಂಭವಾಗಲಿ ನರ್ತನ. ಯಾರಲ್ಲಿ ನಮ್ಮ ರಾಜ ನರ್ತಕಿರನ್ನು ಆಸ್ಥಾನಕ್ಕೆ ಬರಮಾಡಿ. ಸಂಗೀತವ ಹಾಡಿಗ
ಕೃಷ್ಣ ಮುಕುಂದ ದೇವಕಿ ಕಂದ ಜಗವಿಭುಧ ನಿನ್ನಿಂದ ಮಾಧವ ಜಗವಿಭುಧ ನಿನ್ನಿಂದ ಜಗವಿಭುಧ ನಿನ್ನಿಂದ ಸುಯೋಧನ ಜಗವಿಭುಧ ನಿನ್ನಿಂದ. ಆರ್ತಕಿಯರೇ ಏನೆಂದಿರಿ? ಮತ್ತೊಂದು ಸಾರಿ ಹೇಳಿ. ನಿನ್ನಿಂದ ಸುಯೋಧನ ಜಗವಿಭುಧ ನಿನ್ನಿಂದ ಜಗವಿಭುಧ ನಿನ್ನಿಂದ ಸುಯೋಧನ ಜಗವಿಭುಧ ನಿನ್ನಿಂದ. ಮಲ್ಲ ಎಲ್ಲವನು ಬಲ್ಲ ನರೋಮಲ್ಲ ಎಲ್ಲವನು ಬಲ್ಲ ಜಗವಿಭುಧ ನಿನ್ನಿಂದ ಸುಯೋಧನ ಜಗವಿಭುಧ ನಿನ್ನಿಂದ ಜಗವಿಭುಧ ನಿನ್ನಿಂದ ಸುಯೋಧನ ಜಗವಿಭುಧ ನಿನ್ನಿಂದ. ಅವರಾಗದಲ್ಲಿ ವರ್ಣಿಪುದು ನಿನ್ನ ಅವ ಸಂಗೀತವ ಆಡಿಕೊಂಡಾಡುವುದು ಅವ ಸಂಗೀತವ ಆಡಿಕೊಂಡಾಡುವುದು ಸಾರ್ವಭೌಮ ನಿನ್ನ ಜಲ ನೆಲದ ಸಭೆಯೋ ಹೊಗಳಿ ಅವರಾಗದಲ್ಲಿ ವರ್ಣಿಪುದು. ಸಭೆ ಬಂದ ಸಮಾಚಾರವೇನು? ತಿಳಿಸಬೇಕು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಗೆ ಬಂದಿದ್ದೇನೆ. ಅವರು ನನ್ನೊಡನೆ ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರಿ ವ್ಯವಸ್ಥೆಯು ಈಗ ನಿರ್ಣಯಿಸಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ನೀವು ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಹಾಗೇನಾದರೂ ಒಂದು ಪಕ್ಷ ಮಾಡದಿದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆ ನೀವೇ ಕಾರಣರಾಗಿರಿ. ಸಭಾಸದರೇ, ಈ ಪೀಠಿಕೆಯಲ್ಲಿ ಹೆಚ್ಚಿಗೆ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟದೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯಸಂಧರೂ ಸ್ನೇಹಶೀಲರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಧ್ಯಾಸವಾಸಗಳನ್ನು ಮುಗಿಸಿದಲ್ಲವೇ? ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿ ಸಂದೇಶ ಕಳಿಸಿದ್ದಾರೆ. ನಾವು ಪ್ರತಿಜ್ಞೆಯಂತೆ ನಡೆದುಕೊಂಡವು. ಮುಂದಿನ ರಾಷ್ಟ್ರ ಕಲ್ಯಾಣಕ್ಕಾಗಿ ಇಂದಿನ ವೈರತ್ವವನ್ನು ತೊರೆದು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ. ಸಭಾಸದರೇ, ಪಾಂಡವರ ವಿನಯ ವಚನಗಳನ್ನು ಕೇಳಿದಿರ? ನೀವು ಬಾಲ್ಯದಿಂದ ತೋರುತ್ತಿದ್ದ ವೈರತ್ವ, ಲಾಕ್ಷ ಗೃಹದಾನ, ವಿಷಪ್ರಾಸನ, ಸರ್ಪಬಂಧ, ಕಪಟಧೂತ್ಯ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಇವೆಲ್ಲಕ್ಕಿಂತಲೂ ಹೆಚ್ಚಿನದಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಗಾದ ಮಾನಭಂಗ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳುತ್ತಿರುವಾಗ ಇಂತಹ ಸುಸಮನ್ನು ವ್ಯರ್ಥಗೊಳಿಸದೆ ಸಂಧಿಗೆ ಸಮ್ಮತಿಸಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಇನ್ನು ವಿಚಾರಗಳನ್ನು ಕರ್ತವ್ಯಗಳನ್ನು ಪರಿಶೀಲಿಸುವ ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸಂಬಂಧಿಸಿದೆ. ಕೊಂಡಾಡಿ ದೇವತೆಯ ಗುರುಕುಲ ದೇವತೆಯ ಕೊಂಡಾಡಿ ದೇವತೆಯ ನೀನೇ ದೊರೆಯಾಗಿ ಜಗದ
ಅವನಿಂದ ನಿನ್ನ ಮನಸ್ಸು ಬದಲಾಗಿರುವುದು. ನನ್ನ ಮಾತನ್ನು ಕೇಳು. ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸುವ ದುರ್ಯೋಧನ. ಪಿತಾಮಹ, ವೃದ್ಧರಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದನ್ನು ಹೇಳುತ್ತಿರುವಿರಿ. ನೀವು ಸುಮ್ಮನೆ. ಈ ಸಭೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಸಭಾ ವಿದ್ವಾನ್ಮಣಿಗಳೇ, ಸಭಿಕರೇ ಹಾಗೂ ನನ್ನ ಪ್ರಿಯ ಶಿಷ್ಯರೇ, ಈ ಸಭೆಯಲ್ಲಿ ಧರ್ಮದ ಸಂದೇಶವನ್ನು ತಿಳಿಸುವುದು ನನ್ನ ಅಭಿಮತ. ಧರ್ಮೋ ರಕ್ಷತಿ ರಕ್ಷಿತ ಎಂಬ ಪವಿತ್ರವಾದ ಸಂದೇಶದ ನುಡಿಯನ್ನು ತಾವೆಲ್ಲರೂ ಕೇಳಿರುವಿರಲ್ವೇ? ಅದರಂತೆ ಅರಿತು ನಾವೆಲ್ಲರೂ ನಡೆದುಕೊಳ್ಳಬೇಕಾಗಿದೆ. ಸಭಿಕರೇ, ಗುರು ಪಾಂಡವರೀರ್ವರಿಗೂ ನಾನು ಗುರುವಾಗಿ ವಿದ್ಯಾದಾನ ಮಾಡಿರುವುದರಿಂದ ಅವರೀರ್ವರ ಶ್ರೇಯೋಭಿವೃದ್ಧಿಯೇ ನನಗೆ ಸಿಗುವ ಮಹೋನ್ನತ ಗೌರವ. ಈಗಿರುವಲ್ಲಿ ಕೌರವೇಶ್ವರ, ಪಾಂಡವರು ನಿಮ್ಮೊಡನೆ ಪಗಡೆ ಆಟದಲ್ಲಿ ಪರಾಜಿತರಾದ ಮೇಲೆ ಅವರು ನಿಮಗೆ ಕೊಟ್ಟ ವಾಗ್ದಾನದಂತೆ 12 ವರ್ಷ ವನವಾಸವನ್ನು, 1 ವರ್ಷ ಅಜ್ಞಾತವಾಸವನ್ನು ಪೂರೈಸಿಕೊಂಡು ಪುನಃ ರಾಜ್ಯಕ್ಕೆ ಹಿಂದಿರುಗಿ ಬಂದಿದ್ದಾರೆ. ಈಗ ಅವರು ತಮಗೆ ನ್ಯಾಯವಾಗಿ ನಿಮ್ಮಿಂದ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಕೃಷ್ಣನನ್ನು ರಾಯಭಾರಿಯಾಗಿ ಇಲ್ಲಿಗೆ ಕಳುಹಿಸಿದ್ದಾರೆ. ಈಗ ನಿಮ್ಮ ವಾಗ್ದಾನವೂ ಉಳಿದಿದೆ. ಹಿಂದೆ ನೀವು ಆ ಪಾಂಡವರಿಗೆ ಕೊಟ್ಟ ವಚನದಂತೆ ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡಿ. ಇದರಿಂದ ನಿಮಗೆ ಶ್ರೇಯಸ್ಸು, ಕೀರ್ತಿಯೂ ಲಭಿಸುವುದು. ದುರ್ಬೋಧನೆಗೆ ಕಿವಿಗೊಡಬೇಡ ದುರ್ಯೋಧನ. ಒಂದು ವೇಳೆ ನೀವು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಅವರು ನಿಮ್ಮೊಡನೆ ಯುದ್ಧ ಮಾಡಿ ರಾಜ್ಯವನ್ನು ಪಡೆಯಲು ಯುದ್ಧವು ಸಿದ್ಧವಾದರೆ ವೃದ್ಧರಾದ ನಿಮ್ಮ ದಂಪತಿಗಳು ದುಃಖಕ್ಕೀಡಾಗುವುದು. ಬಂಧು ಬಾಂಧವರನ್ನು ಕಳೆದುಕೊಳ್ಳುವೆ. ನಿನ್ನ ರಾಜ್ಯದ ಸಕಲ ಸಂಪತ್ತು ಸರ್ವನಾಶವಾಗುವುದು. ಅಲ್ಲದೆ ನಿನ್ನ ಲಕ್ಷೋಪಲಕ್ಷ ಸೈನಿಕರು ರಣರಂಗದಲ್ಲಿ ಹತರಾಗುವರು. ಕೌರವೇಶ್ವರ, ಬೇಡ ಕೌರವ ಯುದ್ಧ ಸಮ್ಮತವಲ್ಲ. ಬೇಡ ಕೌರವ ಯುದ್ಧ ಸಮ್ಮತವಲ್ಲ. ಸಕಲ ಸಮರದೊಂದೇ ಹೀಗಿರುವಲ್ಲಿ ಕೌರವೇಶ್ವರ, ಆಚಾರ್ಯರೇ, ಬೇಡ ಕೌರವ ಯುದ್ಧ ಸಮರದೊಂದೇ ಸರಸಿ ಚಾಚನ ಸರಸಿ ಸರಸಿ ಚಾಚನ ಕೃಷ್ಣ ಆ
ಕೌರವೇಶ್ವರ, ಪಾಂಡವರು ನೀವು ಸಹೋದರರು, ನೀವಿರುವರು ಒಟ್ಟಿಗೆ ಕೂಡಿ ಹಾಡಿ ಬೆಳಗವರು. ಈಗಿರುವಲ್ಲಿ ಕೇವಲ ನೆಲದಾಸಿಗಾಗಿ ಕೌರವೇಶ್ವರ, ಕೇವಲ ನೆಲದಾಸಿಗಾಗಿ ನೀವಿರುವರು ಕಾದಾಡುವುದು ಉಚಿತವಲ್ಲ. ಪಾಂಡವರು ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ನಿನ್ನಲ್ಲಿ ನಯ ವಿನಯದಿಂದ ಪ್ರಾರ್ಥಿಸುತ್ತಿದ್ದಾರೆ. ಆದರೆ ನೀನಾದರೂ ಅವರನ್ನು ಸರ್ವನಾಶ ಮಾಡಬೇಕೆಂದು ಪಣ ತೊಟ್ಟಿರುವೆ. ಈ ಉದ್ದೇಶದಿಂದ ನೀನು ಹಿಂದೆ ಕೃಷ್ಣನಲ್ಲಿಗೆ ಹೋದಾಗ ಸೈನ್ಯದ ಸಹಾಯವನ್ನು ಪಡೆದು ಬಂದೆ. ಆದರೆ ಆ ಪಾಂಡವರು ಪಡೆದಿರುವುದು ದೈವ ಬಲವನ್ನ. ದುರ್ಯೋಧನ, ದೈವ ಬಲದ ಮುಂದೆ ನಿನ್ನ ಸೈನ್ಯ ಬಲದ ಆಟ ಸಾಗದು. ಇದನ್ನು ನೀನು ಚೆನ್ನಾಗಿ ನೆನಪಲ್ಲಿಟ್ಟಿಕೊ. ಗುರುಗಳಾದ ಭೀಷ್ಮಾಚಾರ್ಯರು, ಪರಮಾತ್ಮರು ಹಾಗೂ ನಾವು ಹೇಳುತ್ತಿರುವಂತೆ ಆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ರಾಜ್ಯಭಾರ ಮಾಡು. ಇದೇ ನಮ್ಮ ಅಭಿಪ್ರಾಯ. ಆಚಾರ್ಯರೇ, ಗುರುಗಳಾದ ನೀವು ರಾಜ್ಯದ ವಿಚಾರವು ನಿಮಗೂ ಒಂದು ತಿಳಿಯದು. ನೀವು ಸಹ ಸುಮ್ಮನೆ ಕುಳಿತುಕೊಳ್ಳಿ. ಕೌರವೇಶ್ವರ, ಯಾರು ಯಾರು ಮಾತನಾಡುತ್ತಿರುವುದು? ಚಿಕ್ಕಪ್ಪ ವಿದ್ರಾಮಹಾಜ ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಸಹ ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಕೌರವೇಶ್ವರ, ನನ್ನ ರೋದನವು ನಿನ್ನಂಥವರಿಗೆ ಅರಣ್ಯ ರೋದನವೇ ಸರಿ. ಏನು ಮಾಡು, ಇಂತಹ ಸಮಯದಲ್ಲಿ ಸುಮ್ಮನಿದ್ದರೆ ಅನರ್ಥವು ಸಂಭವಿಸುತ್ತದೆ. ಗುರು ಹಿರಿಯರು ಹೇಳಿದ್ದಕ್ಕಿಂತ ನಾನು ಹೆಚ್ಚಿಗೆ ಹೇಳಲಾರೆ. ಈ ವಿಸ್ತಾರವಾದ ಸಾಮ್ರಾಜ್ಯ ಭಾರವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಕೊಟ್ಟು ಆ ಪಾಂಡವರನ್ನು ಕಾಪಾಡು ಕೌರವೇಶ್ವರ. ಇದೇ ನನ್ನ ಅಭಿಮತ. ಎದುರ ಈ ನೀತಿಯನ್ನು ಪಾಂಡವರಿಗೆ ಹೇಳಲೇಕೆ? ನಿನಗಾಗಲಿ, ಭೀಷ್ಮರಿಗಾಗಲಿ, ಗುರುಗಳಿಗಾಗಲಿ ಅಥವಾ ಕೃಷ್ಣನಿಗಾಗಲಿ ನನ್ನೋರ್ವನಲ್ಲಿ ದೋಷಗಳು ಕಂಡು ಬರುತ್ತಿರುವುದು ಹೇಗೆ? ಆ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವುಗಳು ನಿಮ್ಮ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದ್ದೀರಿ. ನೀವು ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಹೇಳಿದ್ದೀರಿ. ಆದರೆ ನಿನ್ನೀ ಮರಳು ಮಾತಿಗೆ ಒಳಂಬಡುವ ಬುದ್ಧಿಹೀನನಲ್ಲ ಈ ಕೌರವೇಶ್ವರ. ಇದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಒಳಕು ನೀರಲ್ಲ ಕೃಷ್ಣ, ಒಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸವಾಸದ, ದುರಾಸೆಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಏನೆಂದ ಕೃಷ್ಣ, ನಾನು ಅದನ್ನು ಮೊದಲೇ ಬಲ್ಲೆನು. ನಮ್ಮದು ದುರಾಗ್ರಹ, ದುರಾಂಕಾರ, ದುಸ್ಸಹವಾಸ, ದುರಾಶಯದ ದುರಾಭಿಮಾನವೇ. ಆಗಲ್ಲ ಕೇಳು ಕೃಷ್ಣ, ಈ ಕೆಚ್ಚೆದೆಯ ಕೌರವೇಶ್ವರನ್ನು ಕೊಚ್ಚಬೇಕೆಂದನಲ್ಲವೇ ಆ ನಿನ್ನ ತುಚ್ಛ ಭೀಮ. ಅದು ದುರಾಗ್ರಹ. ಕೈಕ ವೀರನಾದ ಎನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ. ಅದು ದುರಾಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಬಡಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ನಿನ್ನ ಮತಿ ಕೆಟ್ಟ ಪಾಂಡವರು. ಅದು ದುಸ್ಸಹವಾಸ, ದುರ್ಯೋಧನ, ದುಶ್ಯಾಸನನ್ನು ಪುಡಿಗೈದು ಭಾರತ ಖಂಡದಲ್ಲಿ ತಮ್ಮ ಜೊದಪದಾಖ್ಯಾನ ಆರಿಸಲು ತಂತ್ರವರಲ್ಲ ಆ ನಿನ್ನ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವರಲ್ಲ ಆ ನಿನ್ನ ಮತಿಗೆಟ್ಟ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು
ಚಲಿಸಲು ಆಗದು. ಸುಮ್ಮನೆ ಈ ನಿನ್ನ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ಆ ಬಂದ ದಾರಿಯನ್ನು ಹಿಡಿಯುವುದು ಉಚಿತವಾದ ಕಾರ್ಯ. ಅಣ್ಣನ ಮಾತುಗಳೆಲ್ಲವನ್ನು ಒಪ್ಪಿದವು. ಗುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬಿರು ಮಾತುಗಳಿಂದ ಶಾಂತಿ ಆಗುವುದಿಲ್ಲ ಕೃಷ್ಣ, ಶಾಂತಿ ಆಗುವುದಿಲ್ಲ. ದುರಾತ್ಮರಾದ ಮರಾಂಧರವರ ದುರಾತ್ಮರು ಒಲ್ಲೆ ಫಲ ಫಲ ಸಹೋದರ. ದುರಾತ್ಮರಾದ ಮರಾಂಧರವರ ದುರಾತ್ಮರು ಒಲ್ಲೆ ದುರಾತ್ಮರು ಒಲ್ಲೆ ದುರಾತ್ಮರು ಒಲ್ಲೆ. ಕೃಷ್ಣ ಹೊಂಡರನ್ನು ಭೇದಿಸಿ ಸರವಜಾಯಿಸಿ ಬರುವೆನ. ಹೊಂಡರನ್ನು ಭೇದಿಸಿ ಸರವಜಾಯಿಸಿ ಬರುವೆನ. ಉದದಿ ಬೆರವ ಹದಮಸಿರು ಕಡಿದು ಬಿಡುವೆ ಈ ಕ್ಷಣ. ಉದದಿ ಬೆರವ ಹದಮಸಿರವ ಕಡಿದು ಬಿಡುವೆ ಈ ಕ್ಷಣ. ದುರಾತ್ಮರಾದ ಪಾಂಡವರ ಹದವ ಬರುವೆ ಈ ಕ್ಷಣ. ಹದವ ಬರುವೆ ಈ ಕ್ಷಣ. ಹದವ ಬರುವೆ ಈ ಕ್ಷಣ. ಕೃಷ್ಣ ಪಾಂಡವರ ಸೇನಾ ಸಮುದ್ರವನ್ನೇ ಕಲಿಕೆ ಬಿಡುವಲ್ಲ ಗಂಡು ಕಲ್ಲಿಗಳು ನಾವು. ಆ ಪುಟ್ಟ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನು ಸದಾ ಸಿದ್ಧರಾಗಿರು. ಹೋಗು ಸಮರವೇ ಸಿದ್ಧ. ಫಲ ಫಲ ಸಹೋದರ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ವೈರಿ ಅರ್ಜುನನ ಮೇಲೆ ನನ್ನ ಹಗೆತಿರದ ಹೊರತು ಈ ರಾಧೇನಿಗೆ ಮೃಷ್ಟಾನುವುದಿಲ್ಲ. ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟು ಕುಡಿವಿರೇಕೆ ಮಹಾರಥಿಕರೆಂದೆನಿಸಿ ನೀವು. ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ ದುರ್ಣಪಾರ್ಥನ ಶಿರವ ಹರಿಪತನಕ. ಆ ಪಾರ್ಥನ ಶಿರವ ಹರಿಪತನಕ. ದುರ್ಣಪಾರ್ಥನ ಶಿರವ ಹರಿಪತನಕ ಶಾಂತಿಯೇ ಈ ಅಂಗಾಧಿಪಗೆ. ರಾಜೇಂದ್ರ, ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದ. ನಮ್ಮಂತ ವೀರರಿಗೆ ಕರ್ಣ, ನೀನು ಅವರಂತೆಯೇ ಮಾತನಾಡುವಿಯ. ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷದಿಂದ ಇಡೀ ಕ್ಷತ್ರಿಯ ಸಮೂಹವನ್ನೇ ನಾಶಪಡಿಸಲು ಇಚ್ಛಿಸುವಿಯ. ಇದು ನಿನ್ನ ಧರ್ಮವೇ ಕರ್ಣ? ಧರ್ಮ ಕೃಷ್ಣ, ಪಾಂಡವರ ಮೇಲಿರುವ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವೆ ಅಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನಾದಿಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಭಲೆ ಹಂಗಾರಿಪ ಭಲೆ. ಈ ನಿನ್ನ ದರ್ಪಿದ ಮಾತುಗಳನ್ನು ಕೇಳಿ ಯಾದವಾಗ್ರಣಿಯ ಕಂಠವು ಬಿಗಿದಂತಾಯಿತು. ಕೃಷ್ಣ, ಓಹೋ, ಕೃಷ್ಣ, ನನಗೂ ನಿನಗೂ ಒಂದು ಪಂಥವಿರಲಿ. ನಿನ್ನ ಪಾಂಡವರು 5, ನನ್ನ ಸುಯೋಧನನ ಸೋದರರು 101 ಮಂದಿ. ಪಾಂಡವರಲ್ಲಿ 5ರಲ್ಲಿ ಒಬ್ಬರು ಮರಣ ಹೊಂದಿದರೂ ರಾಜ್ಯ ನಮ್ಮದೇ. ಆದರೆ 101 ಮಂದಿಗಳಲ್ಲಿ ಒಬ್ಬರು ಉಳಿದರೂ ರಾಜ್ಯ ನಮ್ಮದೇ. ಏನಂದ ಕೃಷ್ಣ? ಸಂಧಾನಕ್ಕೆ ಸರಿಯೇ? ಓಹೋ, ಮೇಲೆ ನಿಂತು ಭಗವನ್ಮತ್ತನಾದೇವರೊಡನೆ ಮಾತನಾಡುವುದು ಅನುಚಿತ. ಆದರೂ ಒಂದು ಮಾತನ್ನು
ಹೇಳಿದನು. ದುರ್ಯೋಧನ, ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಜ್ಞಾತಿಗಳು ಇವರೊಂದು ಸಾರಿ ದೃಷ್ಟಿಸಿ ನೋಡು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಡದಿರೋ ಹೋಗಲಿ, ಸಂಧಿಗೆ ಸಮ್ಮತಿಸು. ದಾನವಿ ಜಿತಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ನಿಮ್ಮಗಳ ಸಲುವಾಗಿ ಮುಂದೆ ಒದಗುವ ಭೀಷಣ ಯುದ್ಧದಿಂದ ಮಾನವ ಕುಲಕೋಟಿಯನ್ನು ಉದ್ಧರಿಸಿರುವ ಈ ದಿನ ನಾನು ನಿಮ್ಮಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷೆ ಪ್ರದಾನ ಮಾಡಿಸುವುದು. ಇದರಲ್ಲಿ ನನ್ನ ಅಪರಾಧವೇನು ಯಜರಾಜ? ಪಾಂಡವರು ಚೂಚನ್ನಾಡಿ ಸಕಲ ರಾಜ್ಯವನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ, ಅಥವಾ ಸತ್ಯ ಧರ್ಮ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯ? ಹಾಗಲ್ಲ ಕೇಳು ಕೃಷ್ಣ, ಈ ವಿಫಲವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನದಿಂದ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಗಂಡುಗಳಿಗಳವರಾಗಿದ್ದೊಡೆ ಗಂಡೆದೆಯ ಗುಂಡಿಗೆ ಉಳ್ಳವರಾಗಿದ್ದೊಡೆ ಭರತ ಕಣ್ಣವನಾಳುವ ಗಂಡುಗಳಿಗಳವರಾಗಿದ್ದೊಡೆ ಗಂಡೆದೆಯ ಗುಂಡಿಗೆ ಉಳ್ಳವರಾಗಿದ್ದೊಡೆ ವಸ್ತ್ರಾಭರಣವ ಖಂಡಿಸಿ ಹೆಂಡತಿಯ ವಸ್ತ್ರಾಭರಣವ ಖಂಡಿಸಿ ಚಂಡಮಂಡಲವಕಾರಿ ಚಂಡತ್ವ ಮೆರೆಯದೆ ಚಂಡರೇ ತಲೆ ತಗ್ಗಿಸಿ ಕುಳಿತ ಲಜ್ಜಹೀನ ಧೋರ್ದಂಡರೆ ಮಾಧವ ಕೃಷ್ಣ, ಧರ್ಮಗುರುಗಳಾದ ಪಾಂಡವರಿಗೆ ಭಿಕ್ಷಾರ್ತಿಯೇ ಯೋಗ್ಯವಾದ ಜೀವನ. ಈ ವಿಫಲವಾದ ಸಾಮ್ರಾಜ್ಯವನ್ನು ಮುಗಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿರು ಹೋಗಲಿ, ಶಾಂತಿ ಚಿತ್ತರಾದ ಪಾಂಡವರಿಗೆ 5 ಗ್ರಾಮಗಳನ್ನಾದರೂ ಕೊಡು. 5 ಅಷ್ಟರಲ್ಲಿಯೇ ತೃಪ್ತಿ ಪಟ್ಟಿಕೊಳ್ಳುವರು. 5 ಗ್ರಾಮಗಳೇಕೆ ಕೃಷ್ಣ? ಈ ಹಿಂದೆ 50 ಗ್ರಾಮಗಳಲ್ಲಿ ಭಿಕ್ಷೆ ಬೇಡುತ್ತಿದ್ದ ಗ್ರಾಮಗಳು ಈಗಲೂ ಸಿದ್ಧವಿರುವುದು. ಅಲ್ಲಿಗೆ ಬೇಕಾದರೂ ಹೋಗಲಿ, ಆ ಭಿಕ್ಷಾ ಪಾತ್ರ ನೀಡಬೇಕು. ದುರ್ಯೋಧನ, ನಮ್ಮ ಭೀಮಸೇನಾದರೂ ಮಹಾವರಟ, ಯಾರಿಗೂ ನಿನಗೆ ಆತನಿಗಾದರೂ ಒಂದು ಗ್ರಾಮವನ್ನು ಕೊಡು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಒಂದು ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲು ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಗುರುಕುಲದ ಕಳಂಕ ಸ್ವರೂಪ. ನಿನ್ನ ಅಪರಾಧಗಳೇನೆಂದು ಬಲ್ಲೆಯ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠನನ್ನು ಕಪಟದೂತ ಕೇಳಿದ್ರು ಮರಿತೀಯ?
ಸತ್ಯವಂತರು ಸ್ನೇಹಶೀಲರು ಆದ ಪಾಂಡವರಲ್ಲಿ ಜಗನ್ಯವಾದ ರಾಕ್ಷಸ ವೃತ್ತಿಯೇ ತೋರಿದೆ. ವಾರಣಾವತಾರರಿಗೆ ಅರಗಿನ ಮನೆ, ಏಕಚಕ್ರ ನಗರಿ, ಕುಂತಿನಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ಸಹೋದರ ಪತ್ತಿ ಎಂದು ಲೆಕ್ಕಿಸಿದ ನೀನು ಮಾಡಿದ ಅಪಮಾನ, ಅವಾಚ್ಯ, ಪ್ರಳಯ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸ್ತೀವಿ ಎಂಬುದನ್ನು ನೆನಪಿನಲ್ಲಿಡು. ಭೀಷ್ಮ ದ್ರೋಣಾದಿಗಳ ಮಾತುಗಳನ್ನು ನಿರಾಕರಿಸಿ ಅನ್ಯಾಯ ಆಚರಣೆ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸಲಾರದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿಯ ಕಟ್ಟ ಕರೆಯದೋಗಿ ಆ ಪಾಂಡವರನ್ನು ಕಾಡಿಗಟ್ಟಲೇಬೇಕೆಂದು ಒಟ್ಟು ಹಿಡಿದ ಕೆಚ್ಚದೆಯ ಈ ಕೌರವೇಶ್ವರನನ್ನು ಒಂದು ಮಯೋಸಭೆಯಲ್ಲಿ ಕೈ ತಟ್ಟಿ ಕೆಣಕೆ ಹಾಕಿ ನಕ್ಕಳಲ್ಲ. ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ ಅಂಧೇ ತೊಟ್ಟೆನ ಕೃಷ್ಣಾಂಚಲ ಸ್ವಯಂ ಭೂತ ಪೇತ್ರನಿಗೆ ಒಡೆಯನಾದ ಭೂತನಾಥೇಶ್ವರನೇ ಆ ಕದನಕ್ಕೆ ನಿಂತರೂ ಸರಿಯೇ. ಕಲಿಯಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವೇ ಆ ರಕ್ತದ ಮಡುವಿನಲ್ಲಿ ಐಶ್ವರ್ಯ ಸಂಪನ್ನನಾದ ನಾನು ಹಸ್ತಿನಾವತಿಯ ಮಸಣದ ಮಣ್ಣಿದ್ದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ಈ ನೆಲವನ್ನು ಕಡೆ, ಕೆಟ್ಟರೂ ಸರಿಯೇ ಎದೆಗೆಡದೆ ಬಿಟ್ಟು ಬೆಳೆದು ಭೂಮಿಯನ್ನ. ಹೌದು ಕೃಷ್ಣ, ಕೆಟ್ಟರೂ ಸರಿಯೇ ಎದೆಗೆಡದೆ ಬಿಟ್ಟು ಬೆಳೆದು ಭೂಮಿಯನ್ನ. ಒಟ್ಟ ಹೋಸದಿಂದ ಭುಜವ ತಟ್ಟೆ ಮೆಟ್ಟಿ ಮೆರವೆ ಹೊಯ್ ವಿಗುಲವ. ಒಟ್ಟ ಹೋಸದಿಂದ ಭುಜವ ತಟ್ಟೆ ಮೆಟ್ಟಿ ಮೆರವೆ ಹೊಯ್ ವಿಗುಲವ. ಕಟ್ಟೆಯಲ್ಲಿದ್ದವರ ಬೇರೆ ಜನಪದ ಪಾಂಡವರೊಡೆಯನೆ. ಕಟ್ಟೆಯಲ್ಲಿದ್ದವರ ಬೇರೆ ಗುರು ಬಲರಾಮರ ಬೆಂಬಲವಿರಲು ಫಲವನ್ನು ಬಿಡದೆ ನೆಲವನ್ನು ಕೊಡೆನು. ಹೌದು ಕೃಷ್ಣ, ಗುರು ಬಲರಾಮರ ಬೆಂಬಲವಿರಲು ಫಲವನ್ನು ಬಿಡದೆ ನೆಲವನ್ನು ಕೊಡೆನು. ಆಕಾಶ ಭೂಮಂಡಲ ಮಾರ್ಗವನ್ನು ಬಾಯ್ ಬೆಳೆಯಲೆ. ಆಕಾಶ ಭೂಮಂಡಲ ಮಾರ್ಗವನ್ನು ಬಾಯ್ ಬೆಳೆಯಲೆ. ರಾಜ್ಯವನ್ನು ಬಯಸುವವರೆಯನ್ನು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲೆ. ರಾಜ್ಯವನ್ನು ಬಯಸುವವರೆಯನ್ನು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲೆ. ಕಡೆಯಲ್ಲಿದ್ದವರ ಬೇರೆ ಜರಮದಿ ಪಾಂಡವರೊಡೆಯಲೆ. ಕಡೆಯಲ್ಲಿದ್ದವರ ಬೇರೆ. ಹೌದು ಕೃಷ್ಣ, ಪಾಂಡವರಿಗೆ ನಮ್ಮ ಭಾಗವ ಕೊಡಿಸಲಿ. ನೀ ಕೊಟ್ಟ ತವ ಸಾರ್ಥಕವಾಗದೆ ಅಲವೇ ಮಾನವ. ಪಾಂಡವರಿಗೆ ನಮ್ಮ ಭಾಗವ ಕೊಡಿಸಲಿ. ನೀ ಕೊಟ್ಟ ತವ ಸಾರ್ಥಕವ ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಅಲ್ಲವೇ ಮಾಧವ? ಹೋಗೋದಲ್ಲಿ ಸಂಧಾನಕ್ಕಾಗಿ ಬಂದ ಸಭೆಯಲ್ಲಿ ಸತ್ಯಕ್ಕೆ ನಾವು ಸಂಧಾನಕ್ಕಾಗಿ ಬಂದ ಸಭೆಯಲ್ಲಿ ಸತ್ಯಕ್ಕೆ ನಾವು ಕಡೆಯಲ್ಲಿದ್ದವರ ಬೇರೆ ಧರ್ಮದಿ ಪಾಂಡವರೊಡೆಯಲಿಕ್ಕೆ. ಕಡೆಯಲ್ಲಿದ್ದವರ ಬೇರೆ ಕಡೆಯಲ್ಲಿದ್ದವರ ಕೃಷ್ಣ, ಪಾಂಡವರು ರಾಜ್ಯವನ್ನು ಬಯಸಿದ್ದೇ ಆದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಲ್ಪನದಲ್ಲಿ ವೀರರಂಗರ ವೀರ ಘೋಷಣದಲ್ಲಿ ರಾಜ್ಯ ಲಭಿಸಲು ಕೃಷ್ಣ. ಛಲ ತೊಟ್ಟು ಮಾಡುವೆ ಯುದ್ಧ ಕಡಾಕಡಿ. ಸತ್ತರೆ ಸಾಯಿತ್ಯ, ಬದುಕಿದರೆ ಈ ಅಖಂಡ ಸಾಮ್ರಾಜ್ಯ. ಹೋಗು ಕೃಷ್ಣ, ಆ ನಿನ್ನ ಪಾಂಡವರಿಗೆ ಯುದ್ಧಕ್ಕೆ ಬೇಕಾದ ಸಕಲ ಸರಕುಗಳನ್ನು ಸಿದ್ಧಪಡಿಸಿಕೊಳ್ಳಲು ತಿಳಿಸಿಬಿಡು. ಅಗ್ರಜ, 7 ಪಾಂಡವರು
ಕೂಡಿ ಬಾಳುವುದು ಬೇಡ ಬೇಡವೋ ಅಲ್ಲ ಬ್ಯಾಡಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡವೋ ಬೇಸರವೋ ಬೇಡ ಬೇಡವೋ ಬೇಸರವೋ ಬೇಡ ಬೇಡವೋ ಬೇಸರವೋ ಗಾಡಿ ಹೋಗಲಿ ಆಡುಗಳನ್ನು ಜಗಳ ಗಾಡಿ ಹೋಗಲಿ ಆಡುಗಳನ್ನು ಸೇರಲಾಗದೂರ ಜಗಳ ದುಷ್ಟ ಪಾಂಡವರ ಮುಷ್ಟಿ ಮುರಿಯುವೆ ಎಟ್ಟಿ ನಿಲ್ಲುವೆ ಅರೆಯೊಳಗೆ ದುಷ್ಟ ಪಾಂಡವರ ಮುಷ್ಟಿ ಮುರಿಯುವೆ ಎಟ್ಟಿ ನಿಲ್ಲುವೆ ನಾವು ಎಟ್ಟಿ ನಿಲ್ಲುವೆ ಅರೆಯೊಳಗೆ ನಾವು ಎಟ್ಟಿ ನಿಲ್ಲುವೆ ಅರೆಯೊಳಗೆ ಜಡಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡವೋ ಬೇಸರವೋ ಬೇಡ ಬೇಡವೋ ಬೇಸರವೋ ಬೇಡ ಬೇಡವೋ ಬೇಸರವೋ ಅಲ್ಲ ಇಲ್ಲ, ಇದು ಕೌರವ ರಾಜಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ಪರಿಪೃಷ್ಟರಾದ ಈ ವೃದ್ಧರು ನಿನ್ನ ಅನ್ನವನ್ನು ತಿಂದು ನಿನ್ನ ನಿಂದನೆಯನ್ನು ಹೇಗೆ ತದೇಜ ಸಿದ್ಧರಾಗಿ ಕೇಳುತ್ತಿರುವರು. ಸಮಯವು ದೊರಕಿದರೆ ಇವರು ಎಂತಹ ದ್ರೋಹ ಚಿಂತನೆಗೂ ಇರತಕ್ಕಂಥವರಲ್ಲ. ಕತಿ ಬೇಡೈಸು ಯೋಧನೆ ತೋರಿಯ ಜ್ಞಾತಿಗಳು ಕತಿ ಬೇಡೈಸು ಯೋಧನೆ ತೋರಿಯ ಜ್ಞಾತಿಗಳು ಅದೇ ಗೆಲ್ಲುವುದಲ್ಲವೇ? ಅದೇ ಮಾತ ಮಗಳವೇ? ಅದೇ ಗೆಲ್ಲುವುದಲ್ಲವೇ? ಅದೇ ಮಾತ ಮಗಳವೇ? ಕುಲಹೀನ ಕುಲವ ಮರತೆಯ ಹುರದಳು ಕಡಿಯದೆ ಬಿಡುವನೆ. ಕುಲಹೀನ ಕುಲವ ಮರತೆಯ ಹುರದಳು ಕಡಿಯದೆ ಬಿಡುವನೆ. ಕತಿ ಬೇಡೈಸು ಯೋಧನೆ ತೋರಿಯ ಜ್ಞಾತಿಗಳು ಕದನ್ನು ದುಳು ನಿನ್ನ ಮದವ ನಡೆದುಕೆ ಕದನ್ನು ದುಳು ನಿನ್ನ ಮದವ ನಡಗಿ ಚದುರರಳು ಮರುಳೆ ಅಂದ ಮತಿಯಂತೆ ಮುನ್ನರಿಯದ ಅಂದ ಮತಿಯಂತೆ ಮುನ್ನರಿಯದ ಗಂಡು ಪಡುವೆ ಗಂಡು ಹವ ಪಡುವೆ ಜೈಸರು ನಾ ಸೈಸೆ ಈ ಚಿನ್ನ ಬೋಧ. ಜೈಸರು ನಾ ಸೈಸೆ ಈ ನಿನ್ನ ಬೋಧ. ತೈರಿಸಬಲ್ಲವರ್ಯಾರು ಇದ ತೈರಿಸಬಲ್ಲವರ್ಯಾರು ಪರಮ ಪುರುಷನೆಂಬ ಬಿರುದನು ಒಡವೆಯೊಂದು ಅಡಗಿದೆ ಕೆಡುಗನೆ. ಪರಮ ಪುರುಷನೆಂಬ ಬಿರುದನು ಒಡವೆಯೊಂದು ಅಡಗಿದೆ ಕೆಡುಗನೆ. ಕತಿ ಬೇಡೈಸು ಯೋಧನೆ ತೋರಿಗ ಜ್ಞಾತಿಗಳು ಕೊನೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿದೆಯಾ ಸುಯೋಧನ? ಪುರಸ್ಕರಿಸದಾಗದ ಸಂದೇಶವನ್ನು ತಿರಸ್ಕರಿಸಿದ ಅನುಚಿತವೇ ಅದು ಕಳಂಕ ಸ್ವರೂಪಿಯೇ. ಇದು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ. ಅದನ್ನು ನೀವೇ ನಿರ್ಧರಿಸಬೇಕು. ಯಾರೂ ನಿರ್ಧರಿಸಬೇಕಾಗಿಲ್ಲ. ನಾನಾಗಲೇ ನಿರ್ಧರಿಸಿ ನನ್ನ ಅಡಿಯನಾದ ಸುಯೋಧನಿಗೆ ಮುಖ ಸಲಹೆಯನ್ನಿಟ್ಟಿದ್ದೇನೆ. ಯಾರಿಗೋ? ಹಾ, ಯಾರಿಗೋ? ಮತ್ತಾರಿಗೆ? ನನ್ನ ಅಡಿಯನಾದ ಸುಯೋಧನಿಗೆ. ಓಹೋ, ಶಕುನಿಮ ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಹೊರತು ಸುಯೋಧನ ಕೃಷ್ಣ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನನ್ನ ಮಾವನಾದ ಸೌಬಲ ರಾಜರು ನನಗಾಗಲೇ ಸಲಹೆ ನಿಂತಿರುವರು. ಓಹೋ, ಶಕುನಿಮ ಅವನವರ ಸಲಹೆ ಎಂದ ಮೇಲೆ ಅದು ಬಹಳ ಅದ್ಭುತವಾಗಿ ಇರಬೇಕು. ಹೌದೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ನಮ್ಮಿಂದ ಅದ್ಭುತವಾದ ಸನ್ಮಾನ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರವೇ ಸ್ವೀಕರಿಸುವೆನು. ಸ್ವೀಕರಿಸು ಸಹೋದರ ದುಶ್ಯಾಸನ, ಮಿತ್ರ ಕರ್ಣ, ಭಾವ ಶಕುನಿ, ಹೇಳಿಸಿ ಹೋದ್ರ ಬಂಧಿಸಿ ಈ ಕಪಟಿ ಕೃಷ್ಣನನ್ನು. ಯಾರನ್ನು ಬಂಧಿಸಲು ಮಂದಮತಿಗಳಿರ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಅದು ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನೇ ಕಲಿಸುವುದು. ಅದು ನಿಮ್ಮಿಂದ ವ್ಯರ್ಥ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿದ ಸಾಗರವನ್ನು ಬಂಧಿಸಲು ಇಚ್ಛಿಸಿವೆಯಾ? ಇದು ನಿಮ್ಮಿಂದ ಅಸಾಧ್ಯ. ಎಲ್ಲಿ ಈಗ ನನ್ನನ್ನು ಬಂಧಿಸಿ ಸಹೋದರ